ಸಂಚಾರವನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂಥದ್ದು. ರಾಜಹಂಸ ಬಸ್ಸು ಬೆಳಿಗ್ಗೆ ಬಹಳ ಜನ ಹೇಳೋರು, ಸರ್ ಪಾವಗಡದಿಂದ ಬೆಂಗಳೂರಿಗೆ ಹೋಗ್ತದೆ ಒಂದು ಬಸ್ಸು, ಅಲ್ಲೇ ಎಲ್ಲ ಫುಲ್ಲಾಗಿ ಬಂದ್ಬಿಡುತ್ತೆ ಸರ್, ಇಲ್ಲಿಂದ ಹೊರಡೋದಕ್ಕೆ ಇರೋದಿಲ್ಲ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ರು. ಇವತ್ತು ಅದಕ್ಕೆ ಒಂದು ಸಂದರ್ಭ ಕೂಡ ಬಂದಿದೆ. ಸಾಹೇಬರು ಇವತ್ತು ಅದನ್ನು ಉದ್ಘಾಟನೆಯನ್ನು ಬೆಳಿಗ್ಗೆ ಹೊತ್ತು ಇಲ್ಲಿಂದ ಬೆಂಗಳೂರಿಗೆ ವಿಶೇಷವಾಗಿ ಇಲ್ಲಿಂದನೇ ಹೋಗೋದು, ಇಲ್ಲಿಂದನೇ ವಾಪಸ್ ಬರೋದು, ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗೆಯೇ ಮೊನ್ನೆ ದಿವಸ 12ನೇ ತಾರೀಕು ಏನು ನಮ್ಮ ದೊಡ್ಡೇರಿನಲ್ಲಿ ನಡೆದಂಥ ಜನಸಂಪರ್ಕ ಸಭೆಯಲ್ಲಿ ಬಹಳಷ್ಟು ಜನ ಒಂದು ಮನವಿಯನ್ನು ಕೊಟ್ಟು, ನಾವು ಎಲ್ಲ ಲೇಬರರ್ಸ್ ಇದ್ದೀವಿ, ನಾವೆಲ್ಲ ಕೂಲಿಗೆ ಹೋಗ್ತೀವಿ, ನಾವು ನಮಗೆ ಇಲ್ಲಿಂದ ವಸಂತ ನರಸಾಪುರಕ್ಕೆ ಹೋಗೋಕ್ಕೆ ಬಸ್ ಇಲ್ಲ ಅಂತ ಹೇಳಿ ಮನವಿ ಮಾಡಿದ್ರು. ನಾನು ಸಾರಿಗೆ ನಮ್ಮ ಇಲಾಖೆಯವರ KSRTCಯ ಅಧಿಕಾರಿ ವರ್ಗದವರಿಗೆ ಅಲ್ಲಿನೇ ಕೂಡ ಮನವಿ ಮಾಡಿದೆ. ಇವತ್ತು ಅಲ್ಲಿಗೂ ಕೂಡ ಬೆಳಿಗ್ಗೆ ಸಮಯದಲ್ಲಿ ಮಧುಗಿರಿಯಿಂದ ಹೊರಟು ವಸಂತ ನರಸಾಪುರಕ್ಕೆ ಮತ್ತು ಸಾಯಂಕಾಲ ಆ ಕಡೆಯಿಂದ ವಾಪಸ್ ಬರಲಿಕ್ಕೆ ಆ ಬಸ್ಸಿನ ವ್ಯವಸ್ಥೆಯನ್ನು ವಸಂತ ನರಸಾಪುರಕ್ಕೆ ಯಾರು ದುಡಿತಕ್ಕಂಥದ್ದಕ್ಕೆ ಹೋಗ್ತಾ ಇದ್ರು ಆ ಜನಗಳಿಗೆ ಇಲ್ಲೇ ನಮ್ಮ ಕಡಿಮೆ ಇದ್ದಾರೆ, ಅವ್ರದ್ದೇ ಪ್ರಮುಖವಾದಂಥ ಬೇಡಿಕೆ ದೊಡ್ಡೇರಿನಲ್ಲಿ ಇವತ್ತು ಕೊಡಗಿನಲ್ಲಿ ನಡೆದಿದೆ. ಹೌದು, ಅದನ್ನು ಕೂಡ ಇವತ್ತು ವಸಂತ ನರಸಾಪುರಕ್ಕೆ ಹೋಗಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ರಿ. ಅದಕ್ಕಿಂತ ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ, ಅವರ ತಂದೆಯವರಿಗೆ ಕೊಡಗಿನಲ್ಲಿ ಅಂದರೆ ಬಹಳ ಪ್ರೀತಿ. ಅದಕ್ಕೋಸ್ಕರ ನಾನು ಹೋಗುವಾಗ ಏನಾದ್ರು ಕೊಡಗಿನಲ್ಲಿ ಕೊಡುಗೆ ಇರಬೇಕು ಅಂತೇಳಿ ಟ್ರಿಪ್ಗಳು ಮಧುಗಿರಿಯಿಂದ ಕೊಡಗಿನಹಳ್ಳಿಗೆ ಸತತವಾಗಿ ಬಸ್ ಸಂಚಾರ ಮಾಡ್ತಕ್ಕಂಥ ಬಸ್ ವ್ಯವಸ್ಥೆಯನ್ನು ಕೂಡ ಇವತ್ತು ಪ್ರಾರಂಭ ಮಾಡಿ 3 ಬಸ್ಗಳು, ರಾಜಹಂಸ ಬಸ್ಸು ಬೆಳಿಗ್ಗೆ ಮಧುಗಿರಿಯಿಂದ ಹೊರಟು ಬೆಂಗಳೂರು ತಲುಪೋದು ಮತ್ತು ಅದು ಬರ್ತಕ್ಕಂಥದ್ದು, ಮತ್ತು ವಸಂತ ನರಸಾಪುರಕ್ಕೆ ಮಧುಗಿರಿಯಿಂದ ಹೊರಟು ವಸಂತ ನರಸಾಪುರಕ್ಕೆ ಬೆಳಿಗ್ಗೆ ಹೋಗ್ತದೆ, ಸಾಯಂಕಾಲ ಅವ್ರ ಕೆಲಸ ಎಲ್ಲ ಮುಗಿದು ಬರುವಂಥ ಕಾಲಕ್ಕೆ ಅವ್ರಿಗೂ ಕೂಡ ಅನುಕೂಲಕ್ಕೋಸ್ಕರ ಬಸ್ ವ್ಯವಸ್ಥೆ, ಮತ್ತು ಕೊಡಗಿನಹಳ್ಳಿಗೂ ಕೂಡ ಟ್ರಿಪ್ ಮಾಡ್ತಾ ಇರ್ತದೆ. ಹೀಗೆ ಬಸ್ ಸಂಚಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ನಾನು ಸಚಿವರಲ್ಲಿ ಮತ್ತು ಅಕ್ರಮ್ ಪಾಷಾರ್ ಅವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಅಂದರೆ, ನಮ್ಮ ತಾಲೂಕಲ್ಲಿ ಸುಮಾರು 21 ಹಳ್ಳಿಗಳಿಗೆ ಬಸ್ ಕನೆಕ್ಟಿವಿಟಿ ಇಲ್ಲ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿದೆ, ನಮ್ಮ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ. ಬಹಳ ಸಂತೋಷ. ನಾನು ಆ 21 ಹಳ್ಳಿಗೂ ಕೂಡ ನಿಮ್ಮ ಕಾಲಾವಧಿಯಲ್ಲಿ ಬಸ್ ಸಂಚಾರದ ವ್ಯವಸ್ಥೆಯನ್ನು ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಪ್ರತಿ ಹಳ್ಳಿಗೂ ಕೂಡ KSRTCಯ ಸೇವೆ ತಲುಪಿದೆ ಅಂತಕ್ಕಂಥ ಒಂದು ಸಂದರ್ಭ, ಒಂದು ನೆಮ್ಮದಿ, ವಿಶ್ವಾಸ, ನಮಗೆ ಸಂತೋಷ ಎಲ್ಲವೂ ಕೂಡ ಆಗ್ತದೆ. ಅದನ್ನು ನಿಮ್ಮಿಬ್ಬರ ಕಾಲದಲ್ಲಿ ಆಗಬೇಕು ಅಂತೇಳಿ ಬರೀ 21 ಹಳ್ಳಿಗಷ್ಟೇ. ನಾನು 21 ಹಳ್ಳಿ ಬಸ್ ಸಂಚಾರ ನಮ್ಮ KSRTC ಅವ್ರು ಕೇಳಿದ್ರೆ ಏಕದಮ್ ಒಂದೇ ಸರಿ ಸುಲಭದ ಉತ್ತರ ಅಂತ ಹೇಳಿದ್ರೆ ರೋಡ್ ಸರಿಗಿಲ್ಲ ಅಂತ. ನೀವು ಸರ್ವೆ ಮಾಡಿ ಎಲ್ಲಿ ರೋಡ್ ಬೇಕು ಹೇಳಿ ರೋಡ್ ಮಾಡಿಸ್ತೀವಿ, ನೀವು ಹೇಳಿ ಸಮಯದ ಒಳಗಡೆ ರೋಡ್ ಮಾಡಿಸ್ತೀವಿ. ನಾವು ದುಡ್ಡು ಬೇಡ್ಕೊಂಡಾರು ತರ್ತೀವಿ ಗೌರ್ಮೆಂಟಿಂದ, ಅಥವಾ ಎದುರಿಸಾರು ತರ್ತೀವಿ, ಇಲ್ಲ ಅಂದರೆ ಅವ್ರು ಕೈಕಾಲು ಹಿಡಿದಾರು ತರ್ತೀವಿ, ಹೇಗಾರು ತರ್ತೀವಿ. 21 ಹಳ್ಳಿಗೂ ಈ ತಾಲೂಕಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಾಮಕ್ಕೂ ಕೂಡ ಒಂದು ಸರ್ಕಾರಿ ಬಸ್ಸು ಅಂತಕ್ಕಂಥದ್ದು. ಅವಾಗೆಲ್ಲ ಈಗ ಬೇರೆ ಬೇರೆ ಬಣ್ಣ. ಮೊದಲೆಲ್ಲ ನಾನು ಹಳ್ಳಿಗೆ ಹೋದಾಗ ಹೇಳೋರು, ಮೊದಲು ನಮ್ಮೂರಿಗೆ ಒಂದು ಕೆಂಪು ಬಸ್ಸಿಗೆ ಬಂದು ಹೋಗ್ಬಿಟ್ರೆ ಸಾಕು ಸಾರ್ ನಾವು, ಈಗ ಒಂದಾದ್ಮೇಲೆ 10 ಬಂದರೂ ಕೂಡ ಇನ್ನೂ ಸಾಲದು ಸಾರ್ ಅಂತಾರೆ. ಸಂತೋಷ, ನನಗೆ ಅದಕ್ಕೆ ಆಕ್ಷೇಪ ಇಲ್ಲ. ನಮ್ಮ ಸರ್ಕಾರದ ಉದ್ದೇಶ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೌಲಭ್ಯಗಳು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ದೊರೆಯಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಇದರಲ್ಲೇನು ಬಸ್ಸಲ್ಲಿ ತಿರುಗಾಡೋರು, ಈಗ ನಮ್ಮ ರೆಡ್ಡಿಯವರು, ನಮ್ಮ ಸಿದ್ದರಾಮಯ್ಯನವರು ಫ್ರೀ ಬಸ್ಸು ಪಾಸ್ ಹೆಣ್ಮಕ್ಳಿಗೆ, ಏನು ಸ್ವಾಮಿ ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ, ನೀವು ಹಾಕಲೇ ಇಲ್ಲಲ್ಲ, ಎಲ್ಲರೂ ಹಾಕಿಲ್ಲ ಅಂತಲ್ಲ. ಅದರಲ್ಲಿ ಇವಾಗ ನೋಡಿ ಬಿಹಾರಲ್ಲಿ ಗೆಲ್ಸಿರೋದು ಯಾರಪ್ಪ ಅಂದರೆ ಅವರೇ ಹೆಣ್ಮಕ್ಳೇ. ರಾತ್ರಿ ನಾನು ಮೋದಿಯವ್ರ ಭಾಷಣ ಕೇಳ್ತಾ ಇದ್ದೆ. MOI ಅಂತಂದರೆ ಮೊದಲು ಮುಸ್ಲಿಮ್ಸು ಯಾದವರು ಅಂತ ಮಾಡ್ಕೊಂಡಿದ್ರು, ಈಗ MOI ಅಂದರೆ ಮಹಿಳೆಯರು ಮತ್ತು ಯುವಕರು ಅಂತೇಳಿ ಹೊಸ ಒಂದು ವ್ಯಾಖ್ಯಾನವನ್ನು ನನ್ನ ಮೋದಿಯವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಷ್ಟು ಬೆನಿಫಿಟ್ಸ್ ಯಾರಿಗೂ ಕೊಟ್ಟಿಲ್ಲ. 2000 ಕೊಡೋ ದುಡ್ಡು ಮಹಿಳೆಯರಿಗೆ ಕೊಡೋದು, ಪುರುಷರು ಕೊಡ್ತಾ ಇಲ್ಲ. ಬಸ್ಸು ಪುಕ್ಸಟ್ಟೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದರೂ ಹೋಗ್ಬೋದು.
1 ಲಕ್ಷ 1.5 ಲಕ್ಷ ಸಂಬಳ ತಗೋತೀವಿ ಹೆಣ್ಮಕ್ಳು ವಿಧಾನಸೌಧದಲ್ಲಿ ಪುಸ್ತಕ ಬಸ್ಸಲ್ಲಿ ಬರ್ತಾರೆ. ಯು ಆರ್ ಆಲ್ ವೆರಿ ಸ್ಟ್ರಾಂಗ್. ಅಟ್ ದಿ ಸೇಮ್ ಟೈಮ್ ಯು ಪೀಪಲ್ ಶುಡ್ ಬಿ ವೆರಿ ರಿಲೇಬಲ್ ಆಲ್ಸೋ. ಯು ಪೀಪಲ್ ಶುಡ್ ಎಸ್ಟಾಬ್ಲಿಷ್ ಇಟ್. ಓಕೆ, ಎನಿವೆ ಇರಲಿ ಪಾಪ ಅವರು ಎಲ್ಲ ನಮ್ಮ ಮನೆಯವರೇ.